ಪಟ್ಟಣದಲ್ಲಿ ಕರ್ನಾಟಕ ವೈಭವ 2025ರ ವೈಚಾರಿಕ ಹಬ್ಬದ 3 ದಿನಗಳ ಈ ಒಂದು ಅತ್ಯಂತ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ. ಈ ಒಂದು ಕರ್ನಾಟಕ ವೈಭವದ ಕಾರ್ಯಕ್ರಮವನ್ನು ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು 2 ದಿನಗಳ ಹಿಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಈ ದಿನ ನನಗೆ ತಮ್ಮೆಲ್ಲರ ಒಂದು ಆಹ್ವಾನದ ಮೇರೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮಪೂಜ್ಯ ವಚನಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಅವರು ಸಹ ನಿಮ್ಮಗಳ ಜೊತೆಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ, ಪದ್ಮಶ್ರೀ ಪುರಸ್ಕೃತ ಮಾತೆ ಮಂಜಮ್ಮ ಜೋಗತಿ ಅವರೇ, ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು, ಸ್ಥಾನಿಕ ಕಾರ್ಯಾಧ್ಯಕ್ಷರು, KLE ಸಂಸ್ಥೆ VP ಲಿಂಗೇಗೌಡ್ರೆ, ಸಮಾರೋಪದ ನುಡಿಗಳನ್ನು ತಮ್ಮಗಳ ಜೊತೆಯಲ್ಲಿ ಅವರ ಭಾವನೆಯನ್ನು ಹಂಚಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಅಖಿಲ ಭಾರತ ಸಂಯೋಜಕರು, ಪ್ರಜ್ಞಾ ಪ್ರವಾಹ ಸಂಘಟನೆ ಶ್ರೀ ರಘುನಂದನ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸರ್ವಜ್ಞ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇದೇ ಜಿಲ್ಲೆಯ ಮಣ್ಣಿನ ಮಗಳು ಸಹೋದರಿ ಶ್ರೀಮತಿ ಸಂಗೀತಾ ಕಟ್ಟಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಸಂಘದ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ವೈಭವ, ನಾವು ಈ ಕರ್ನಾಟಕದ ವೈಭವದ ಬಗ್ಗೆ ಚರ್ಚೆಯನ್ನು ಮಾಡೋದಾದರೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಈ ದೇಶದ ಭೂಪಟದಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾರತ ದೇಶ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿಗಳು, ಹಲವಾರು ರೀತಿಯ ಆಹಾರದ ಸ್ವೀಕಾರ ಮಾಡ್ತಕ್ಕಂಥದ್ದು, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ಒಂದು ಆಚರಣೆಗಳಿದ್ದರೂ ಭಾರತಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ. ಬಹುಶಃ ಹಲವಾರು ಭಾಷೆಗಳ ನಡುವೆ, ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಏಕತೆಯನ್ನು ಇವತ್ತು ಈ ದೇಶ ವಿಶ್ವಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿರ್ತಕ್ಕಂಥ ದೇಶ ಈ ಭಾರತ ದೇಶ. ಯಾವ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ರಚನೆ ಮಾಡಿದ್ದಾರೆ, ಜಯ ಭಾರತ ಜನನಿ ತನುಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ದೇಶದ ನಮ್ಮ ತಾಯಿಯಾದರೆ ಕರ್ನಾಟಕ ಭಾರತ ದೇಶದ ಮಗಳು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು
ಭಾವನೆಯನ್ನು ಏನು ಹೊಂದಿದ್ದೇವೆ. ಬಹುಶಃ ಈ ಕರ್ನಾಟಕ ವೈಭವ ನಾವು ಹಿಂದಿನ ಕಾಲದ ಹಲವಾರು ಪೂರ್ವಿಕರು ದೇಶಕ್ಕೆ, ರಾಜ್ಯಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಂತ ಕೊಡುಗೆಗಳು ಬೇರೆ. ಹಲವಾರು ಶಿಲ್ಪಕಲೆಗಳಲ್ಲಿ ಹಲವಾರು ರೀತಿಯ ನಮ್ಮ ಒಂದು ರಾಜ್ಯದ ಹಲವಾರು ಸಾಧನೆಗಳನ್ನು ಮತ್ತು ಹಲವಾರು ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಸು ಮುರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದನ್ನು ಹೇಳಲಿಕ್ಕೆ ಹೋದರೆ ಬಹುಶಃ ರಾಜಕೀಯ ಬೆರೆಸ್ತಾ ಇದ್ದೇನೆ ಅಂತಕ್ಕಂಥದ್ದು ಬರುತ್ತೆ. ಬಹುಶಃ ಇಲ್ಲಿ ರಾಜಕೀಯ ಕಳೆದ 3 ದಿನಗಳಿಂದ ನಡೆದಿಲ್ಲ. ಇಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥದ್ದಿರ್ಬೋದು, ಮಹಿಳೆಯರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಿರ್ಬೋದು, ಯುವ ಜನರಲ್ಲಿ ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ದೊರಕತಕ್ಕಂಥದ್ದಿರ್ಬೋದು, ರೈತರ ಒಂದು ಜ್ಞಾನವನ್ನು ಕೃಷಿಯಲ್ಲಿ ಯಾವ ರೀತಿಯಲ್ಲಿ ಲಾಭದಾಯಕತೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಸಂಕಿರಣಗಳಿರ್ಬೋದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತು ದೇಶದಲ್ಲಿ ಸಂವಿಧಾನದ ಬಗ್ಗೆನೇ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಪ್ರತಿನಿತ್ಯ. ಆ ಚರ್ಚೆಗೆ ಕಾರಣಗಳೇನು ಅಂತಕ್ಕಂಥದ್ದು ನಾನಿಲ್ಲಿ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಪಕ್ಷದ ಮೇಲೆ ಸಂವಿಧಾನವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಅಪಪ್ರಚಾರಗಳೇನು ನಡೀತು. ಈ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ನಮ್ಮ ಹಿರಿಯರು ನಿರೂಪಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ರಾಜಕೀಯದ ವೈಯಕ್ತಿಕ ಫಲಾಪೇಕ್ಷೆಗಳಿಗೆ ಈ ರೀತಿಯ ಒಂದು ಅಪಪ್ರಚಾರಗಳೇನಿದೆ, ಇಂಥ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ಒಂದು ವೈಯಕ್ತಿಕವಾದಂಥ ಸ್ವಾರ್ಥ ಸಾಧನೆಗಳನ್ನು ಪಡೀಲಿಕ್ಕೆ ಇವತ್ತು ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ವರ್ಗ ಏನಿದೆ, ಆ ಒಂದು ವರ್ಗದ ವಿರುದ್ಧ ಎಚ್ಚರಿಸ್ತಕ್ಕಂಥದ್ದು ಬಹುಶಃ ಈ ರೀತಿಯ ಕಾರ್ಯಕ್ರಮಗಳಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಯಾವೊಂದು ಕರ್ನಾಟಕ ವೈಭವದ ಬಗ್ಗೆ ಈಗಾಗಲೇ ಒಂದು ನಮ್ಮೆಲ್ಲರಿಗೆ ಒಂದು ಹಲವಾರು ಲೇಖಕರು ಬರವಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೀರಿ. ಅದರಲ್ಲಿ ನಮ್ಮ ದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಮಾನೀಯರ ಬಗ್ಗೆ, ಕವಿಗಳಿರ್ಬೋದು, ವೀರವನಿತೆಯರಿರ್ಬೋದು, ಹಲವಾರು ರೀತಿಯ ನಮ್ಮ ಸಂಪತ್ತಿರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಹೀಗೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಅತ್ಯಂತ ಪರಿಣಾಮಕಾರಿಯಾದಂಥ ಕರ್ನಾಟಕ ವೈಭವ ಒಂದು ನಮ್ಮೆಲ್ಲರಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಬಹುಶಃ ಎಲ್ಲರೂ ನಾವು ಇದನ್ನು ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಕರ್ನಾಟಕ ಯಾವೊಂದು ಸಂಸ್ಕೃತಿಯಿಂದ ಯಾವೊಂದು ಸಂಸ್ಕಾರವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅರಿಬೇಕಾದಂಥ ಒಂದು ಸಂದರ್ಭ. ಇವತ್ತಿನ ಒಂದು ಪರಿಸ್ಥಿತಿ ನಮ್ಮ ಹಳೆಯ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡೋದಾದರೆ, ಯಾಕೆಂದರೆ ಇವತ್ತು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ನಮ್ಮಲ್ಲಿ ಹಳೆಯ ಒಂದು ಸಂಸ್ಕೃತಿಗಳನ್ನು ಯಾವ ರೀತಿ ನಮ್ಮ ಹಿರೀಕರು ಒಂದು ಕುಟುಂಬಗಳ ಒಂದು ಬಾಂಧವ್ಯ, ಪ್ರತಿಯೊಂದು ಗ್ರಾಮಗಳಲ್ಲಿ ಅಕ್ಕಪಕ್ಕದ ಬಂಧುಗಳ ಒಂದು ಸಂಬಂಧಗಳು, ಸ್ನೇಹಿತರುಗಳ ಹಿತೈಷಿಗಳ ಸಂಬಂಧಗಳು, ಯಾವ ಒಂದು ಬಾಂಧವ್ಯದಿಂದ ಒಂದು ನೆಮ್ಮದಿಯ ಜೀವನವನ್ನು ನಾವು ಕಾಣ್ತಾ ಇದ್ವಿ. ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬೆಳೆಯತಕ್ಕಂಥ ಒಂದು ಶಕ್ತಿಯನ್ನು ಈ ದೇಶದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಇವತ್ತು
ವಿಶ್ವಕ್ಕೆ ಪೈಪೋಟಿಯನ್ನು ಕೊಡ್ತಕ್ಕಂಥದ್ರಲ್ಲಿ ನೀಡತಕ್ಕಂಥದ್ರಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಗಳು ಆಗ್ತಾ ಇದ್ದಾವೆ. ಆದರೆ ನಮ್ಮ ಒಂದು ಮೂಲ ಸಂಸ್ಕೃತಿ, ಆ ಮೂಲ ಸಂಸ್ಕೃತಿಗಳನ್ನು ನಾವೆಲ್ಲ ಒಂದು ಕಡೆ ಮರಿತಾ ಇದ್ದೇವೆ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನ ಮೇಲೆ ಕೆಲವು ಆತಂಕಗಳು ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಿಂದೆ ಯಾವುದೇ ರೀತಿಯ ವಿದ್ಯುತ್ ಶಕ್ತಿಯ ಸಂಪರ್ಕ ಇರಲಿಲ್ಲ, ಯಾವುದೇ ರೀತಿಯ ರಸ್ತೆಗಳಿರಲಿಲ್ಲ, ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಆದರೆ ಅವತ್ತು ಹಳ್ಳಿಗಳಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನು ನಾವು ಕಾಣ್ತಾ ಇದ್ವು. ಸಾಯಂಕಾಲ 6 ಗಂಟೆಗೆ ನಿದ್ದೆ ಮಾಡಿದ್ರೆ ಊಟ ಮಾಡಿ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಕೃಷಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ದಿನಗಳಲ್ಲಿ ಜನತೆಯ ಒಂದು ನೆಮ್ಮದಿಯನ್ನು ನಾವು ನೋಡ್ತಾ ಇದ್ವು. ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗದೇ ಇದ್ರು. ಇವತ್ತು ವಿಶ್ವಕ್ಕೆ ಪೈಪೋಟಿ ನೀಡ್ತಾ ಇದ್ದೇವೆ, ಆದರೆ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಶಿಸ್ತಕ್ಕಂಥ ಕೆಲಸಗಳು ಒಂದು ವರ್ಗದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ, ಈ ರೀತಿಯ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಿ ಒಂದು ಕುಟುಂಬಗಳ ಬಾಂಧವ್ಯ, ಜನ್ಮ ಕೊಟ್ಟಂಥ ತಂದೆ ತಾಯಿಂದರು, ಒಡ ಹುಟ್ಟಿದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರ ಒಂದು ಬಾಂಧವ್ಯಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಮತ್ತು ಅಕ್ಕಪಕ್ಕದ ನಮ್ಮ ಪರಿಸರದಲ್ಲಿ ಬದುಕ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಯಾವ ಬಾಂಧವ್ಯಗಳು ಇರಬೇಕು ಅಂತಕ್ಕಂಥ ಒಂದು ಜನತೆಯಲ್ಲಿ ಪರಿವರ್ತನೆ, ಬಹುಶಃ ಪರಿವರ್ತನೆ ಅಂತಕ್ಕಂಥ ನಮ್ಮ ತಂಗಿ ಹೇಳ್ತಾ ಇದ್ರು. ಬಹುಶಃ ರಘುನಂದನ್ ಅವರು ಅದರ ಬಗ್ಗೆ ಬಹಳ ವಿಷಯಗಳನ್ನ ಚರ್ಚೆ ಮಾಡಬಹುದು. ಇವತ್ತು ಒಂದು ಕಡೆ ದೇಶ ದೊಡ್ಡ ಮಟ್ಟದ ಪರಿವರ್ತನೆಯಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ, ಇನ್ನೊಂದು ಕಡೆ ನಮ್ಮ ದೇಶದ ಮೂಲ, ಆ ಮೂಲವನ್ನು ನಾವು ಇವತ್ತು ಮರೀತಕ್ಕಂಥದ್ದೇನಿದೆ, ಆ ಮೂಲವನ್ನು ಉಳಿಸ್ತಕ್ಕಂಥ ಪರಿವರ್ತನೆಗಳು ಈ ರೀತಿಯ ಕಾರ್ಯಕ್ರಮದಿಂದ ಇವತ್ತು ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಒಂದು ದಾರಿ ತಪ್ಪತಕ್ಕಂಥದಕ್ಕೆ ಅವಕಾಶ ಕೊಡದೆ ಒಂದು ನೆಮ್ಮದಿಯ ಬದುಕನ್ನು ಕಂಡಾಗ ಇವತ್ತು ಈ ದೇಶ ಅಭಿವೃದ್ಧಿಯನ್ನು ಕಂಡಿದ್ದಕ್ಕೂ ಸಾರ್ಥಕವಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಸರ್ಕಾರಗಳ ಒಂದು ತಪ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಮನವಿ ಮಾಡೋದು, ಏಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ ಹೋದರೆ ಅಲ್ಲಿಯ ಜನರ ಬದುಕೇ ಬೇರೆ. ಇವತ್ತು ಯಾವ ರೀತಿಯ ಅಲ್ಲಿಯ ಒಂದು ಕಷ್ಟಗಳಿತ್ತು, ನಮ್ಮ ದೇಶಕ್ಕೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥ ಭಾವನೆಗಳೇ ಒಂದು ಕಾಲದಲ್ಲಿ ಇರಲಿಲ್ಲ. ಏನು ಒಂದು 7 ತಂಗಿಯರು ಅಂತಕ್ಕಂಥದ್ದನ್ನು ಕರಿತೀವಿ, 7 ಸಿಸ್ಟರ್ ಅಂತಕ್ಕಂಥದ್ದನ್ನು ನಾವು ಕರಿತಾ ಇದ್ವು. ಈಗ ಸಿಕ್ಕಿಂ ಒಂದು ಭಾಗವಾಗಿ ಸೇರ್ಕೊಂಡಿದೆ. ಇವತ್ತು ಅಂಥ ಒಂದು ಭಾಗದಲ್ಲೂ ಅತ್ಯಂತ ಅಭಿವೃದ್ಧಿಯನ್ನು ನಾವು ಕಾಣ್ತಕ್ಕಂಥ ದಿನಗಳನ್ನು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಬಹುಶಃ ಒಂದು ಮಾತನ್ನು ನೆನಪಿಸ್ಕೊಡ್ತೇನೆ. 1996 ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ 6 ದಿನಗಳ ಕಾಲ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಪ್ರವಾಸ ಮಾಡಿದಾಗ ಮೊದಲನೇ ಬಾರಿಗೆ ಪ್ಯಾಕೇಜ್ ಅಂತಕ್ಕಂಥದ್ದು ಆ ಭಾಗದ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೊಟ್ಟಂಥ ಕಾರ್ಯಕ್ರಮವನ್ನು ದೇವೇಗೌಡರು ಇದ್ದಂಥದ್ದು 10 ತಿಂಗಳು. ನಂತರ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿ ಅದನ್ನು ಮುಂದುವರಿಸಿದಂಥದ್ದನ್ನು ನರೇಂದ್ರ ಮೋದಿಯವರು ಇವತ್ತು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಆ ಭಾಗದ ಜನತೆಗೂ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಯಾವ ರೀತಿಯಲ್ಲಿ ಪ್ರತಿನಿತ್ಯ ಹಲವಾರು ರೀತಿಯ ಒಂದು ಸಂಘರ್ಷಕ್ಕೆ ಒಂದು ಪದಬಳಕೆಯನ್ನು ಮಾಡ್ತಾ ಇದ್ದಾರೆ. ಸಂಘರ್ಷದ ಮುಖಾಂತರ ಏನು ಸಾಧನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾದರೆ ನಾವು ಪ್ರೀತಿ ವಿಶ್ವಾಸದಲ್ಲಿ ಒಂದು ಯಾವ ಒಂದು ಕೇಂದ್ರ ಸರ್ಕಾರದ ಜೊತೆ ಒಂದು ಸುಮಧುರವಾದಂಥ ಬಾಂಧವ್ಯ, ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವೊಂದು ಹಿಂದಿನ ದಿನಗಳಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಗೈಡ್ಲೈನ್ಸ್ಗಳೇ ಅದು. ಈಗಿನ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದಲ್ಲ ಅದು. ಇವತ್ತು ಅಂಥ ಒಂದು ಅವತ್ತಿನ ತೀರ್ಮಾನಗಳನ್ನು ಇವತ್ತು ಮರೆತು ನರೇಂದ್ರ ಮೋದಿಯವರ ಕಡೆ ದೃಷ್ಟಿಪಟ್ಟನ್ನು ಇಟ್ಟು
ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ ಇವತ್ತು ನಿಜವಾದಂಥ ಒಂದು ಸಮಸ್ಯೆ ಎಲ್ಲಿದೆ ಅಂತಕ್ಕಂಥದ್ದನ್ನು ಅರಿದೆ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯನ್ನು ನಾವೇನು ದೊಡ್ಡ ಮಟ್ಟದಲ್ಲಿ ಕಾಣಬೇಕಾಗಿದೆ, ಆ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವೇ ದೂಡ್ಕೊಳ್ತಕ್ಕಂಥ ಪರಿಸ್ಥಿತಿ ಈಗಿನ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೇವೆ. ಇದರ ಬಗ್ಗೆ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು, ಪ್ರತಿ ಕುಟುಂಬಗಳ ಒಂದು ನೆಮ್ಮದಿಯ ಬದುಕಿಗೆ ನಮ್ಮ ಹಳೆಯ ಸಂಸ್ಕೃತಿಯನ್ನು ಇವತ್ತು ಯಾವೊಂದು ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ಪುನಃ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಅರ್ಥಗರ್ಭಿತವಾಗಿ ಆಗಬೇಕಾದಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆ ಕೆಲಸದಲ್ಲಿ ಯಶಸ್ವಿಯನ್ನು ನೀವೇನು ಕಾಣ್ತಾ ಇದ್ದೀರಿ. ಇವತ್ತು ಈ ದೇಶದ ಉಳಿವಿಗೆ ನಿಮ್ಮ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ತಮ್ಮ ಅಮೂಲ್ಯಯುತವಾದಂತಹ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಗೌರವಾನ್ವಿತ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಸಂಸದರು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತೇನೆ. बोलो भारत माता की, बोलो कर्नाटक माता की. ಎಲ್ಲ ಆತ್ಮೀಯ ಬಂಧುಗಳೇ, ಇದೊಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ಕರ್ನಾಟಕ ವೈಭವ ಒಂದು ವೈಚಾರಿಕ ಹಬ್ಬ. ವೈಚಾರಿಕತೆ ಕಡಿಮೆ ಆಗುತ್ತಿರುವಂಥ ಅಥವಾ ಮರೆಮಾಚುವಂಥ ಈ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಪುನರ್ ಜಾಗೃತ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೂಲವಾಗಿ ಚಿಂತನೆಯನ್ನು ಮಾಡಿದವರಿಗೆ ನನ್ನ ಮೊದಲನೆಯ ನಮನಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೀನಿ. ಇವತ್ತಿನ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಜಗದ್ಗುರು ಶ್ರೀ 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 ವಚನಾನಂದ ಮಹಾಸ್ವಾಮಿಗಳ ಪಾದಾಂಗಳಲ್ಲಿ ನಮಸ್ಕರಿಸಿ, ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು, ಈ ನಾಡು ಕಂಡಂಥ ಒಬ್ಬ ಧೀಮಂತ ನಾಯಕ, ಇವತ್ತಿನ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರೇ, ಹಾಗೂ ಪದ್ಮಶ್ರೀ ಪುರಸ್ಕೃತವಾಗಿರುವಂಥ ಹಿರಿಯ ಜಾನಪದ ಕಲಾವಿದರು ಮಾತೆ ಮಂಜಮ್ಮ ಜೋಗತಿಯವರೇ, ಸರ್ವಜ್ಞ ಪ್ರಶಸ್ತಿಗೆ ಪ್ರದಾನ ಆಗಿರುವಂಥ ಸೋದರಿ ಶ್ರೀಮತಿ ಸಂಗೀತಾ ಕಟ್ಟಿಯವರೇ, ಹಾಗೂ ಉಪಸ್ಥಿತವಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ವಿ ಪಿ ಲಿಂಗನಗೌಡರೇ, ಸಮಾರೋಪ ನುಡಿಯುವಂಥ ರಘುನಂದನ್ ಅವರೇ, ನೆರೆದಿರುವಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರು, ಹಲವಾರು ವಿಚಾರವನ್ನು ಇವತ್ತು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಕೆಲವು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೆಲವು ವಿಚಾರಗಳನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ. ಕರ್ನಾಟಕ ಒಂದು ವಿಶೇಷವಾಗಿರುವಂಥ ಒಂದು ನಾಡು. ಕರ್ನಾಟಕ ರಾಜ್ಯ ರೀತಿಯಲ್ಲಿ ಇನ್ನೊಂದು ರಾಜ್ಯ ಇಲ್ಲ. ಅದು ನೈಸರ್ಗಿಕವಾಗಿ ತೆಗೆದುಕೊಳ್ಳಿ, ಸಾಂಸ್ಕೃತಿಕವಾಗಿ ತೆಗೆದುಕೊಳ್ಳಿ, ಸಂಸ್ಕಾರದಿಂದ ತೆಗೆದುಕೊಳ್ಳಿ, ಐತಿಹಾಸಿಕ ತೆಗೆದುಕೊಳ್ಳಿ, ಪರಂಪರೆ ತೆಗೆದುಕೊಳ್ಳಿ, ಆಧುನೀಕರಣದಲ್ಲಿ ತೆಗೆದುಕೊಳ್ಳಿ, ಕರ್ನಾಟಕವೇ. ಅದು ಬಿಟ್ಟರೆ ಇನ್ನೊಂದು ರಾಜ್ಯ ಇಲ್ಲ. ಇನ್ನೊಂದು ರಾಜ್ಯ ಯಾವುದೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆ ಅತ್ಯಂತ ಹಿರಿಯ ಭಾಷೆ, ಅತ್ಯಂತ ಪುರಾತನ ಭಾಷೆ. ಮೊನ್ನೆ ಶಿಲಾಶಾಸನ ಸಿಕ್ಕಿದ್ರಲ್ಲಿ ತಮಿಳಕ್ಕಿಂತ ಅವರು ನಮ್ಮನ್ನ ಪೂರ್ವಜರು ಕನ್ನಡವನ್ನು ಮಾತನಾಡ್ತಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾದ ಶಿಲೆಗಳು ಇವತ್ತು ಸಿಕ್ಕಿದ್ದಾರೆ. ಹೀಗಾಗಿ ಒಂದು ಭಾಷೆ ಸುಮಾರು 200,000 ವರ್ಷದಿಂದ ಇವತ್ತು ಜೀವಂತವಾಗಿದೆ ಅಂತಂದರೆ ಆ ಭಾಷೆಯ ಒಂದು ಮಹತ್ವ, ಆ ಭಾಷೆಯ ತಿರುಳು ಮತ್ತು ಆ ಭಾಷೆಗೆ ಸುತ್ತಲೂ ಇರುವಂತಹ ಸಂಸ್ಕೃತಿ ಎಷ್ಟು